ಹೃದಯವಂತೆ ಅಂದ್ಕೊಂಡಿದ್ದೆ. ಇಷ್ಟೊಂದು ತಲೆ ಓಡಿಸ್ತೀಯ ಅನ್ನೋ ಕಲ್ಪನೆಯೂ ನನಗಿರಲಿಲ್ಲ. ನನ್ನ ಮನಸ್ಸಲ್ಲಿ ನೀನಿದೆಯಾ? ಈ ಮಾತನ್ನು ನಿನಗೆ ಅರ್ಥ ಆಗೋ ಥರ ನಾನು ವಿವರಿಸಿದ್ದೀನಿ ತಾನೆ? ಮನೆಗೆ ಬಂದು ಉತ್ತರ ಹೇಳ್ತೀನಿ ಅಂದೆ, ನಮ್ದೆ ಬಂದೆ. ಆದರೆ ನೀನು ಮಾಡಿದ್ದೇನು? ನನಗೆ ನ್ಯಾಯ ಅನಿಸಿದ್ದನ್ನ ಮಾಡಿದೆ. ಆದರೆ ನನಗೆ ಅನ್ಯಾಯ ಆಗ್ತಿದೆ. ನನ್ನ ಹೆಂಡತಿ ಯಾರಾಗಬೇಕು ಅಂತ ನಿರ್ಧಾರ ಮಾಡೋ ಹಕ್ಕನ್ನು ನೀನು ಕೊಟ್ಟವ್ರು ಯಾರು? ನನಗಷ್ಟು ಯೋಗ್ಯತೆ ಇಲ್ವಾ? ಇಲ್ಲ. ಒಂದು ಚಿಕ್ಕ ಮಗುಗೆ ಗೊಂಬೆ ಕೊಡಿಸ್ಬೇಕಾದ್ರೂ ಅದ್ರ ಇಷ್ಟ ಕಷ್ಟ ಕೇಳೇ ಗೊಂಬೆ ಕೊಡಿಸೋದು. ಅಂಥದ್ರಲ್ಲಿ ನನಗಿಷ್ಟ ಇಲ್ದಿರೋ ಕಾತ್ಯಾಯನಿ ಜೊತೆ ಅದು ಹೆಂಗೆ ಮದುವೆ ಗೊತ್ತು ಮಾಡಿಸ್ತೀಯ ನೀನು? ಮನೆಯವರೆಲ್ಲ ಸೇರಿ ಯಾವತ್ತೂ ಗೊತ್ತು ಮಾಡಿದ ಮದುವೆ ಅದು. ಮದುವೆ ಅಂದರೆ ಏನು ಅಂತ ತಿಳಿದಿರೋ ವಯಸ್ಸಲ್ಲಿ ಅವರವರೇ ಮಾತಾಡಿ ಗೊತ್ತು ಮಾಡಿದ ಮದುವೆ ಅದು. ಈಗ ಬೇಡ ಅನ್ನೋಷ್ಟು ದೊಡ್ಡವನಾಗಿದ್ದೀನಿ. ಹೇಳ್ಬಿಡ್ಬೇಕಿತ್ತು ಬೇಡ ಅಂತ. ನಾನು ಅಪ್ಪಾಜಿ ಮುಂದೆ ಮದುವೆ ಪ್ರಸ್ತಾಪ ಮಾಡಿದಾಗ ಯಾಕೆ ಸುಮ್ಮನಿದ್ರಿ? ನಾನು ಮಾವನ ಮುಂದೆ ಯಾವತ್ತೂ ಆ ಥರ ಮಾತಾಡಲ್ಲ. ಅದು ಗೊತ್ತಿದ್ದೆ ನೀನು ಸಿಕ್ಕಾಕ್ಸಿದ್ದು. ಸಿಕ್ಕಾಕ್ಸಿದ್ದಲ್ಲ, ಸಿಗದೇ ಇರೋ ಜೀವನನ ಬಯಸಿ ಪರಿತಪ್ಸೋಕ್ಕಿಂತ ಸಿಕ್ಕಿರೋ ಜೀವನನ ಒಪ್ಕೊಂಡು ಸಂತೋಷವಾಗಿರ್ಲಿ ಅಂತ ಬಯಸಿದ್ದು. ನನ್ನ ಸಂತೋಷ ಇರೋದು ನಿನ್ನ ಜೊತೆಗೆ. ನಿಮ್ಮ ಭಾಳ ಸಂಗಾತಿ ಆಗೋ ಯೋಗ್ಯತೆ ಇರೋದು ಕಾತ್ಯಾಯನಿಗೆ ಮಾತ್ರ. ನೀವು ಅವಳನ್ನ ಮದುವೆ ಆದರೆ ಮಾತ್ರ ನಾನು ಈ ಮನೇಲಿರೋದು, ಇರೋಕ್ಕಾಗೋದು. ಇಲ್ಲ ಅಂದರೆ ಇಲ್ಲ ಅಂದ್ರೆ ಏನು? ನೀನು ಹೀಗೆ ಮಾಡೋದ್ರಿಂದ ಆ ಕಾತ್ಯಾಯನಿ ಬೆದರಿಕೆ ಇದೆ ಅನ್ಸತ್ತಲ್ವಾ? ನೀನು ಮನೆ ಬಿಟ್ಟು ಕಾಡಿಗೆ ಹೋಗೋಕ್ಕೂ ಅವಳೇ ಕಾರಣ ಇರಬೇಕು. ಈಗಲೇ ಹೋಗಿ ವಿಷಯನ ಮಾವನ ಹತ್ರ ಹೇಳ್ತೀನಿ. ನಿಮ್ಮ ಕೈ ಮುಗಿತೀನಿ, ಎಲ್ಲದಕ್ಕೂ ಕಾತ್ಯಾಯನಿನ ಮಧ್ಯಕ್ಕೆ ತರಬೇಡಿ. ನೀನು ನಿನ್ನ ಮಧ್ಯೆ ಕಾತ್ಯಾಯನ ತಂದಿರೋದು. ನಿನಗೆ ನನ್ನನ್ನು ಮದುವೆ ಹಾಕಿ ಇಷ್ಟ ಇಲ್ಲ ಅಂತ ಹೇಳು, ಆ ಹಕ್ಕು ನಿನಗಿದೆ. ಆದರೆ ಕಾತ್ಯಾಯನಿ ಜೊತೆ ಮದುವೆ ಗೊತ್ತು ಮಾಡಿಸೋ ಹಕ್ಕು ನಿನಗಿಲ್ಲ.